ಎಸ್ಪೆಷಲಿ ವಿದ್ಯಾ ಸಮಿತಿಯ ಅಡಿಯಲ್ಲಿ ಎರಡು ಯೋಜನೆ ರೂಪುಗೊಳ್ತಾವ. ಯಾವಂದ್ರೆ ಒಂದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಇನ್ನೊಂದು ಕನ್ನಡ ಅಕಾಡೆಮಿ. ಕನ್ನಡ ಅಕಾಡೆಮಿ ಅಂದ್ರೆ ಈಗಿಂದ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದು ಮೊದಲು ಕನ್ನಡ ಅಕಾಡೆಮಿ ಅಂತ ಸ್ಟಾರ್ಟ್ ಆಗಿದ್ದು. ಸೊ ಇವೆರಡು ಕೂಡ ಅವಾಗೆ ಸ್ಥಾಪನೆ ಆಗ್ತವೆ. ಯಾವುದು ಮೈಸೂರು ಯೂನಿವರ್ಸಿಟಿ ಅಥವಾ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಈಗಂತೀವಿ, ಅದು ಅವಾಗ ಕನ್ನಡ ಅಕಾಡೆಮಿ ಅಂತೇಳಿ ಸ್ಥಾಪನೆ ಆಗುತ್ತೆ. ಸೊ ಈ ಕನ್ನಂಬಾಡಿ ಅಣೆಕಟ್ಟು, ವಿದ್ಯುತ್ ಶಕ್ತಿ ಯೋಜನೆ, ಇಂಥ ಎಲ್ಲ ಮಹತ್ವದ ಸಾಧನೆ ನೋಡಿ ಬ್ರಿಟಿಷ್ ಸರ್ಕಾರ ಅವರಿಗೆ ನೈಟ್ ಕಮಾಂಡರ್ ಆಗಿ ಅಲಂಕಾರ ಮಾಡಿ ಅವರಿಗೆ ಸರ್ ಅಂತ ಪದವಿ ಕೊಡ್ತದೆ. ನೈಟ್ ಕಮಾಂಡರ್ ಅಂತಾರೆ ಯಾಕೆ? ಇವೆಲ್ಲ ಡ್ಯಾಮು, ಕನ್ನಂಬಾಡಿ, ವಿದ್ಯುತ್ ಶಕ್ತಿ ನೈಟ್ ವರ್ಕ್ ಬಹಳ ಇರುತ್ತೆ, ಇಲ್ಲಿ ಹಗಲಿರೋಳು ದುಡಿಬೇಕಾಗುತ್ತೆ. ಅದಕ್ಕೆ ಅವರಿಗೆ ನೈಟ್ ಕಮಾಂಡರ್ ಅಂತೇಳಿ ಅಲಂಕಾರ ಮಾಡಿ ಸರ್ ಅಂತ ಹೇಳಿ ಪದವಿ ಕೊಡುತ್ತೆ. ನನಗೆ ತಿಳಿದ ಮಟ್ಟಿಗೆ ಸರ್ ಅಂತ ಮತ್ತೆ ಯಾರಿಗೂ ಕೊಟ್ಟಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಆಗ್ಲಿ ಅಥವಾ ಭಾರತದಾಗ್ಲಿ. ಸರ್ ಎಂ ವಿಶ್ವೇಶ್ವರಯ್ಯನ ಅಂತೀವಿ, ಮೊಟ್ಟ ಮೊದಲೇದವರಾಗಿ. ಸೊ ಈ ರೀತಿಯಾಗಿ ಆಡಳಿತದಲ್ಲಿ ದಕ್ಷರಾದ ವಿಶ್ವೇಶ್ವರಯ್ಯನವರು 1912ರಲ್ಲಿ ಮೈಸೂರು ಸಂಸ್ಥಾನದ 7ನೇ ದಿವಾನರಾಗ್ತಾರೆ. ಹೀಗೆ ವಿಶ್ವೇಶ್ವರಯ್ಯನವರು ಶಿಕ್ಷಣ, ತಾಂತ್ರಿಕ ವಿದ್ಯಾಭ್ಯಾಸ, ಕೈಗಾರಿಕಾ ವಿಕಾಸಕ್ಕೆ ಭದ್ರ ಬುನಾದಿ ಹಾಕ್ತಾರೆ. ಇನ್ನೂ ಹಲವಾರು ಇವರು ಸಾಧನೆಗಳಿವೆ. ಅದರಲ್ಲಿ ನಾವು ಕೆಲವನ್ನು ಓದುತ್ತೇನೆ, ಯಾಕಂದ್ರೆ ಒಂದೊಂದು ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ನೀವು 15 ನಿಮಿಷ ಹಿಡಿದು ಅರ್ಧ ಗಂಟೆನೂ ಆಗ್ಬೋದು. ಸೊ ಅವ್ರದ ಸಾಧನೆಗಳನ್ನು ಜಸ್ಟ್ ಪಟ್ಟಿ ಮಾಡಿದ್ದು ಅದನ್ನ ಹೇಳ್ತೀನಿ ನಾನು. ಏನೇನಂದ್ರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಹಾರಾಣಿ ಕಾಲೇಜ್ ಮತ್ತೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಲ್ಲಿ ರೂವಾರಿ ಇವರೇ ಇರ್ತಾರೆ. ಹಾಸ್ಟೆಲ್ ಸೌಲಭ್ಯ, ಮೈಸೂರು ವಿಶ್ವವಿದ್ಯಾಲಯ, ವಿವಿಧ ರೀತಿಯ ಕೈಗಾರಿಕೆಗಳು, ಸಾರ್ವಜನಿಕ ಗ್ರಂಥಾಲಯಗಳು, ಇವೆಲ್ಲ ವಿಶ್ವೇಶ್ವರಯ್ಯನವರ ಸಮಗ್ರ ಕೊಡುಗೆಯಾಗಿವೆ. ಈ ಕನ್ನಡ ಸಾಹಿತ್ಯ ಪರಿಷತ್ನ ನಿರ್ಮಾಣ ಮತ್ತು ಆ ಮೂಲಕ ಕನ್ನಡಿಗರ ಒಕ್ಕೂಟನೂ ಆಗುತ್ತೆ. ಯಾಕಂದ್ರೆ ನಾವು ಕರ್ನಾಟಕ ಅಥವಾ ಮೈಸೂರು ಆಗಿದ್ದು ಆಫ್ಟರ್ ಇಂಡಿಪೆಂಡೆನ್ಸ್, ಹೌದಾನೆ? ಸೊ ಅವಾಗೇ ಅವರಿಗೆ ಕನ್ನಡ ಬಗ್ಗೆ ಅಷ್ಟು ಅಭಿಮಾನ ಇರುತ್ತೆ. ಅದಕ್ಕೆ ಕನ್ನಡ ಅಕಾಡೆಮಿ ಅಥವಾ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ ಅವರು ಸ್ಥಾಪಿಸಿದ್ದಾರೆ. ಇದ್ರ ಮೂಲಕನೇ ಅವರು ಎಷ್ಟೊಂದು ಕನ್ನಡದ ಅಭಿಮಾನಿ ಆಗಿದ್ರು ಕೂಡ ಅಂತ ನಾವು ತಿಳ್ಕೋಬಹುದು. ಈ ರೀತಿಯಾಗಿ ಶಿಕ್ಷಣ ಮತ್ತು ಬೆಳವಣಿಗೆಯಲ್ಲಿ ವಿಶ್ವೇಶ್ವರಯ್ಯನ ಬೆಂಬಲ ಬಹಳ ಕೊಟ್ಟಿರ್ತಾರೆ ಕನ್ನಡಿಗರಿಗೆ. ಅವರು ಎಸ್ಪೆಷಲಿ ಮತ್ತು ಮೈಸೂರು ಪ್ರಾಂತ್ಯಕ್ಕಷ್ಟೇ ಏನು ಕೊಡೋದು ನೋಡಿದ್ರೆ, ಸಾಮಾಜಿಕವಾಗಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೆ ಎಲ್ಲರೂ ಹೆಂಗ 16 ವರ್ಷಕ್ಕ ಎಜುಕೇಶನ್ ಕೊಡ್ಲೇಬೇಕಂತ ಗೌರ್ಮೆಂಟ್ ರೂಲ್ ಮಾಡಿದಲ್ಲ, ಹಾಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಆಗ್ಲೇಬೇಕು ಎಲ್ಲರಿಗೂ. ಹಾಗೆ ಸಾಮಾಜಿಕ ಕೊಡುಗೆ ಹೇಳ್ಬೇಕಾದ್ರೆ ಅಸ್ಪೃಶ್ಯರ ಮತ್ತು ಹಿಂದುಳಿದವರ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ನೀಡುವ ವ್ಯವಸ್ಥೆ ಮಾಡ್ತಾರೆ. ಸ್ತ್ರೀ ಶಿಕ್ಷಣಕ್ಕೆ ಗಮನ ಹರಿಸ್ತಾರೆ. 1917ರಲ್ಲಿ ಮೈಸೂರಿನ ಮಹಾರಾಣಿ ಕಾಲೇಜ್ ಅನ್ನು ಪ್ರಥಮ ಶ್ರೇಣಿಗೆ ಏರಿಸಲಾಯಿತು. ಅದು ಮೊದಲ ಕಾಲೇಜ್ ಇರುತ್ತೆ, ಅದನ್ನ ಡಿಗ್ರಿ ಕಾಲೇಜ್ ಆಗಿ ಕನ್ವರ್ಟ್ ಮಾಡ್ತಾರೆ ಇವರೇ. ಸೊ 1913ರಲ್ಲಿ ಬೆಂಗಳೂರಿನ ಈ ಹೆಬ್ಬಾಳ ಇದೆಯಲ್ಲ, ಅಲ್ಲಿ ವ್ಯವಸಾಯ ಶಿಕ್ಷಣ ಶಾಲೆಯನ್ನು ಕೂಡ ಸ್ಥಾಪಿಸ್ತಾರೆ. ಮತ್ತೆ ಎಷ್ಟೋ ಸಂಜೆ ಈವ್ನಿಂಗ್ ಕಾಲೇಜ್ ಕಾನ್ಸೆಪ್ಟ್ ಅವರಿಂದ ಸ್ಟಾರ್ಟ್ ಆಗುತ್ತೆ, ಸಂಜೆ ಕಾಲೇಜ್ಗಳು. ಸೊ ಇದೇ ರೀತಿ ನೋಡ್ರಿ, ಅವ್ರ ಕೈಯಲ್ಲಿ ಬರೀ ಶಿಕ್ಷಣ ಮತ್ತು ದುಡಿಮೆ ಇವೆರಡೇ ಇರ್ಬೇಕಂತಾರೆ ಅವ್ರ ಮಧ್ಯ. ಶಿಕ್ಷಣ ದುಡಿಮೆ. ಸೊ ಬ್ಯಾಂಕ್, ಈಗಿಂದ ನೀವು ಕೇಳಿದ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅದನ್ನ ಸ್ಥಾಪನೆಯ ರೂವಾರಿ ಕೂಡ ಇವರೇ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸರ್ ಎಂ ವಿಶ್ವೇಶ್ವರಯ್ಯನವರೇ. ಸೊ ಅವ್ರದ್ದು ಕೊಡುಗೆ ತುಂಬಾ ಅಂದ್ರೆ ತುಂಬಾನೇ ಇದೆ. ಕಡೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ವತಂತ್ರ ವಿಶ್ವವಿದ್ಯಾಲಯ ಆಗಿ ಕೆಲಸ ಮಾಡಕ್ಕೂ ಕೂಡ ಪ್ರಾರಂಭಿಸ್ತದೆ. ಅದಲ್ಲದೆ ನೀವು ಕೇಳಿರಬಹುದು ಭದ್ರಾವತಿ ಕಬ್ಬಿಣ ಕಾರ್ಖಾನೆ, ಕನ್ನಂಬಾಡಿ ಕಟ್ಟೆ, ಇದು ಯಾರು ಕೇಳಿಲ್ಲ, ಕನ್ನಂಬಾಡಿ ಕಟ್ಟೆ ಸ್ಥಾಪನೆ. ಹಾಗೆ ಕೋಲಾರ ಜಿನ್ನದ ಗಣಿಗೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಪೂರೈಕೆ. ಆಮೇಲೆ ಗಂಧದ ಎಣ್ಣೆ ಕಾರ್ಖಾನೆ, ಸಾಬೂನಿನ ಕಾರ್ಖಾನೆ, ಮತ್ತು ಹಾಗೆ ಬಾಳೆಹೊನ್ನೂರಿನಲ್ಲಿ ಒಂದು ಕಾಫಿ ಪ್ರಯೋಗ ಕ್ಷೇತ್ರ ಕೂಡ ಮಾಡ್ತಾರೆ ಅವರು. ಮತ್ತು ಹಳ್ಳಿಗಳಲ್ಲಿ ಗ್ರಾಮ ಸಮಿತಿಗಳನ್ನು ಕೂಡ ರಚಿಸ್ತಾರೆ. ಕಡೆಗೆ 1949ರಲ್ಲಿ ಗ್ರಾಮ ಔದ್ಯೋಗೀಕರಣ ಯೋಜನೆ ತಯಾರಿಸಿ ಭಾರತ ಸರ್ಕಾರದ ಅಪ್ರೂವಲ್ ತೊಗೊಳಕ್ಕೂ ಕಳಿಸ್ತಾರೆ, ಅಪ್ರೂವಲ್ ತಗೋತಾರೆ. ಕಡೆ ಇದಕ್ಕಿಂತ ಮೊದಲು 1914ರಲ್ಲಿ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಈಗಾದ್ರೂ ನೋಡ್ಬೋದು, UEC ಅಂತೀವಿ ನಾವು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ, ಅದು ಈಗಾದ್ರೂ ಇದೆ. ಇನ್ನು ಅವರು ಕೆಲವು ಬುಕ್ಗಳನ್ನು ಕೂಡ ಬರೆದಿದ್ದಾರೆ, ಪುಸ್ತಕಗಳನ್ನು. ಯಾವುದಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಅವು ಕಾರಣ ಆಗ್ತವೆ. 1920ರಲ್ಲಿ ಅವರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. 1934ರಲ್ಲಿ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಇವೆರಡು ಬುಕ್ ಮೇನ್
ಇಂಡಿಯಾದ ಎಕನಾಮಿ ಬಗ್ಗೆ ಹೇಳ್ತವೆ. ಅಂದ್ರೆ ಇದರಿಂದಾನೇ ಎಷ್ಟೋ ಕನ್ಸೆಪ್ಟ್ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ತೆಗೆದುಕೊಳ್ಳಲಾಗಿದೆ, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಆಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಗ್ತದೆ. ಆಮೇಲೆ ಅಂದ್ರೆ 1955ರಲ್ಲಿ ಇವರೆಲ್ಲ ಸಮಗ್ರ ಇವರ ಕೊಡುಗೆಗಳನ್ನು ನೋಡಿ ಭಾರತ ಸರ್ಕಾರ ಇವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಆದ ಭಾರತ ರತ್ನ ಪುರಸ್ಕಾರ ನೀಡುತ್ತೆ. ಭಾರತ ರತ್ನ ನೋಡಿ, ನಮಗೆ ಭಾರತ ರತ್ನ ಯಾರು ಅಂದ್ಕೂಲೆ ತಲೆಗೆ ಬರುದೇ, ಬಾಯಿಗೆ ಬರುದೇ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತ ರತ್ನ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಬಂತು. ಸೊ ಒಂದು ವಿಧದಲ್ಲಿ ಭಾರತ ರತ್ನಕ್ಕೆ ವಿಶ್ವೇಶ್ವರಯ್ಯನವರಿಂದ ಒಂದು ಮೌಲ್ಯ ಬಂತ ಹೇಳ್ಬೋದು. ಅಫ್ಕೋರ್ಸ್ ಭಾರತ ರತ್ನನೇ ಒಂದು ಮೌಲ್ಯ ಇದೆ. ಭಾರತ ರತ್ನ ಅಂತೇಳಿ ಅದಕ್ಕೊಂದು ಮೌಲ್ಯ ಸಿಗಬೇಕಾದ್ರೆ ವಿಶ್ವೇಶ್ವರಯ್ಯನವರೇ ಕಾರಣ ಅಂತ ಹೇಳ್ಬೋದು. ಇಂದಿಗೂ ಸಾರ್ವಜನಿಕವಾದ ಅಭಿಪ್ರಾಯ ಇದೆ ಇದು. ಅವರ 100th ಬರ್ತ್ಡೇ ಇರುತ್ತೆ, ಅವಾಗ ಪ್ರಧಾನಮಂತ್ರಿ ನೆಹರು ಕೂಡ ಬರ್ತಾರೆ. ಸಚ್ ಎ ಗ್ರೇಟ್ ಪರ್ಸನಾಲಿಟಿ. ಒಬ್ಬ ಪ್ರಧಾನಮಂತ್ರಿ ಇವರ ಜನ್ಮ ದಿನಾಚರಣೆ ಆಚರಿಸಕ್ಕೆ ಬರ್ತಾರೆ ಅಂದ್ರೆ ಇವರ ವ್ಯಕ್ತಿತ್ವವನ್ನು ನಾವು ತಿಳ್ಕೋಬಹುದು. ಭಾರತದ ಇತಿಹಾಸದಲ್ಲಿ ವಿಶ್ವೇಶ್ವರಯ್ಯ ಅವರಿಗೆ ಹೋಲಿಸುವ ಮತ್ತೊಬ್ಬ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬದುಕ ಮತ್ತು ಸಾಧನೆಯ ಜನ ಎಷ್ಟು ಅರಿತರು, ಎಷ್ಟು ಪೀಳಿಗೆ ಎದುರು ಅದೊಂದು ಆದರ್ಶದ ಉದಾಹರಣೆಯಾಗಿ ನಿಲ್ಲುತ್ತೆ. ಈಗಿಂದ ನೋಡಿದ್ರೆ ಬರೇ ಎಲ್ಲಿ ನೋಡಿದ್ರು ಲಂಚ ಲಾಭಕೋರತನ ಇಂಥ ಸವಾಲು ಎದುರಿಸ್ತಾ ಇದೆ ದೇಶ. ಇಂದಿನ ಇಂಥ ಈ ಸಮಾಜದಲ್ಲಿ ವಿಶ್ವೇಶ್ವರಯ್ಯನವರ ಪ್ರಾಮಾಣಿಕ ನಿಸ್ವಾರ್ಥ ದುಡಿಮೆ ಅಂಥದಷ್ಟೇ ನಮಗೆ ದಾರಿದೀಪ ಆಗ್ಬಹುದು ಅಂತ ನಾನು ಹೇಳಕ್ ಬಯಸ್ತೀನಿ. ಹೀಗೆ ಇಷ್ಟೆಲ್ಲ ಕೆಲಸ ಮಾಡಿ 102 ವರ್ಷಗಳ ಕಾಲ ಸ್ವಚ್ಛ ಸುಂದರ ಬದುಕನ್ನು ನಡೆಸಿದ ಅದ್ವಿತೀಯ, ಅಪ್ರತಿಮ ದೇಶಭಕ್ತ, ಚತುರ ಇಂಜಿನಿಯರ್, ದಕ್ಷ ಆಡಳಿತಗಾರ, ಪ್ರಾಮಾಣಿಕ ಅಧಿಕಾರಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ 161ನೇ ಹುಟ್ಟುಹಬ್ಬದ ಸಂದರ್ಭಕ್ಕಾಗಿ ಇದೊಂದು ನನ್ನ ಪುಟ್ಟ ಮಾತನ್ನ ನಾನು ನಿಮ್ಮಲ್ಲಿ ಹೇಳಿದ್ದೇನೆ. ಮತ್ತು ಈ ಮಹಾನ್ ಪ್ರೇರಕ ಶಕ್ತಿ, ಒಬ್ಬ ಆದರ್ಶ, ಪ್ರಾಮಾಣಿಕತೆ, ಸಾಮರ್ಥ್ಯ ಚೇತನಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತೇನೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಮಕ್ಕಳೇ, ವಿಶ್ವೇಶ್ವರಯ್ಯನವರ ಸಾಧನೆ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ನನಗಂತೂ ಇದು ಇಷ್ಟೆಲ್ಲ ಒಂದೇ ಜನ್ಮದಾಗ ಮಾಡಬಹುದಾ ಅಂತ ಅನ್ಸುತ್ತೆ. ನನ್ನ ಕಡೆ ಅವ್ರು ಮತ್ತೆ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೋದು ಒಂದು ಇದಿದೆ. ಸ್ಲೈಡ್ ತೋರಿಸಿದ್ರೆ ತೋರಿಸ್ತೀನಿ. Yes sir, go ahead. ಒಂದು 5 minutes sir. Definitely sir. Okay, thank you. ನಮ್ಮ ಮಕ್ಕಳಿಗೆ ಅನಿಸ್ತಿರತ್ತೆ ನಮ್ಗೆಲ್ಲ ಬಡತನಪ್ಪ, ನಮಗ್ ಫೀಸ್ ಕಟ್ಟಕ್ಕೆಲ್ಲ ಕಷ್ಟ ಅಂತ. ವಿಶ್ವೇಶ್ವರಯ್ಯ ಅವ್ರಿಗೆ ಫೀಸ್ ಕಟ್ಟಕ್ಕೂ ಇರ್ಲಿಲ್ಲ, ಅಥವಾ ಅವ್ರಿಗೆ ಹೊಟ್ಟೆ ತುಂಬಾ ತಿನ್ನೋಕು ಊಟ ಮಾಡೋಕು ಇರ್ಲಿಲ್ಲ. ಆದ್ರೂ ಕೂಡ ಅವ್ರು ಸಾಧನೆ ಮಾಡೋದ್ರಲ್ಲಿ ಎಲ್ಲೂ ಹಿಂದುಳಿಲಿಲ್ಲ. ಇಂಥವ್ರು ನಮ್ಗೆ ಪ್ರೇರಕ ಆಗ್ಬೇಕು, ನಮ್ಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ನಾವು ತಗೊಳ್ಬೇಕು ಮಕ್ಕಳೇ. ನೋಡಿ, ಇದೇ ಸೆಪ್ಟೆಂಬರ್ 15 ಅವರ 161ನೇ ಜನ್ಮ ದಿನಾಚರಣೆ ಇದೆ. ಅವರ ಜನ್ಮ ದಿನಾಚರಣೆ ನಾವು ಎಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹ್ಯಾಪಿ ಎಂಜಿನಿಯರ್ಸ್ ಡೇ ಟು ಆಲ್ ಆಫ್ ಯು ಇನ್ ಅಡ್ವಾನ್ಸ್. ಇನ್ನು ಕೆಲವೇ ಮೂರು ದಿನ ಅಷ್ಟೇ ಉಳಿದಿದೆ. ಅವ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಇವರೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಜನನ ಸೆಪ್ಟೆಂಬರ್ 15, 1860, ಮರಣ ಏಪ್ರಿಲ್ 14, 1962. ಪೂರ್ಣ ಹೆಸರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಸರ್, ಪ್ರೆಸೆಂಟೇಷನ್ ಇಸ್ ನಾಟ್ ಯೆಟ್ ವಿಸಿಬಲ್. ಓಕೆ, 1 minute. ಶೇರ್ ಮಾಡಿಲ್ಲ ಮೇಡಮ್, ಸಾರಿ. ಎಸ್ ಸರ್. ಕಾಣಿಸ್ತಾ ಇದೆ ಮೇಡಮ್? ಇನ್ನೊಂದ್ ಸ್ವಲ್ಪ ಸರ್ ಬಂದಿಲ್ಲ. ಓಕೆ.
ಇಂಟರ್ನೆಟ್ ಟೇಕ್ ಟೈಮ್ ಸರ್. ಹಾ ಯಾ ಕಾಣಿಸ್ತಾ ಇದೆ ಮೇಡಮ್? ಕಾಣ್ತಿದೆ ಸರ್, ಕಾಣ್ತಿದೆ. ಎಸ್. ಸೊ ಇದೇ ಸೆಪ್ಟೆಂಬರ್ 15ರಂದು ಅವರ ಜನ್ಮದಿನ ಇದೆ, 161ನೇ ಜನ್ಮದಿನ. ಅವರ ಜನ್ಮದಿನವನ್ನು ನಾವು ಎಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹ್ಯಾಪಿ ಎಂಜಿನಿಯರ್ಸ್ ಡೇ ಇನ್ ಅಡ್ವಾನ್ಸ್ ಎಲ್ಲ ಮಕ್ಕಳಿಗೆ. ಇವರೇ ನೋಡಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಪೂರ್ತಿ ಹೆಸರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ. ಜನನ ಸೆಪ್ಟೆಂಬರ್ 15, 1860. ಮರಣ ಏಪ್ರಿಲ್ 14, 1962. 102 ವರ್ಷ ಬದುಕಿದ್ದಾರೆ. $1860 15 ಸೆಪ್ಟೆಂಬರ್ ಇದೆ. ಕೋಲಾರ, ಈಗಿನ ಕೋಲಾರ ಜಿಲ್ಲೆ ಮುದ್ದೇನಹಳ್ಳಿ ಅಂತ ಇದೆ ಅವರ ಮನೆ, ಅಲ್ಲಿ ಜನ್ಮಸ್ಥಳ. ಸೊ ಅರ್ಲಿ ಎಜುಕೇಶನ್ ಇನ್ ಚಿಕ್ಕಬಳ್ಳಾಪುರ ಆ್ಯಂಡ್ ಹೈಯರ್ ಎಜುಕೇಶನ್ ಇನ್ ಬೆಂಗಳೂರು. ಅದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೇನೆ. ಜಸ್ಟ್ ಅವ್ರ ಬಗ್ಗೆ ಸ್ವಲ್ಪ ಅವರ ಸಾಧನೆ ಬಗ್ಗೆ ನೋಡೋಣ ಅಂತ. ಲೈಫ್ ಜರ್ನಿ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ರ್ಯಾಂಕ್ ಇಂದ ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಹೇಳಿದ್ನಲ್ಲ, ಅವ್ರ ತಾಯಿಯಿಂದ 12 ರೂಪಾಯಿ ತಗೊಂಡು ಬಂದು ಲೇಟ್ ಆದರೂ ಕೂಡ ಕಡೆಗೆ ಫಸ್ಟ್ ಬರ್ತಾರೆ SSLC. ಆಮೇಲೆ BA ಕೂಡ ಮುಗಿಸ್ತಾರೆ. ದೆನ್ ಪುಣೆ ಹೋಗ್ತಾರೆ. ಅಲ್ಲಿ LC FC ಎಕ್ಸಾಮ್ ಅಂದರೆ ಈಗಿನ ಇಂಜಿನಿಯರಿಂಗ್ ಲೆವೆಲ್, ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ನೆಕ್ಸ್ಟ್ PWD ಇಂಜಿನಿಯರ್ ಆಗ್ತಾರೆ ಅಲ್ಲಿನೂ, ಬಾಂಬೆ ಪ್ರಾಂತ್ಯದಲ್ಲಿ. built a system to supply drinking water at Aden, Egypt. Egypt ದೇಶದ ಅಡೆನ್ ಅನ್ನಲ್ಲಿ ಡ್ರಿಂಕಿಂಗ್ ವಾಟರ್ ಸಪ್ಲೈ ವ್ಯವಸ್ಥೆ ಮಾಡಿಕೊಟ್ಟು ಬರ್ತಾರೆ. ಬಿಲ್ಟ್ ಡ್ಯಾಮ್ಸ್ ಫಾರ್ ಮೂಸಿ ಆ್ಯಂಡ್ ಇಯಾಸಿ ರಿವರ್ ನಿಯರ್ ಹೈದರಾಬಾದ್. ನಾನು ಹೇಳಿದ್ನಲ್ಲ, ಹೈದರಾಬಾದ್ನಲ್ಲಿ ಪ್ರವಾಹ ಬಂದು ಸಾಕಷ್ಟು ಸಮಸ್ಯೆ ಉಂಟಾಗಿರ್ತದೆ. ಅದು ಮೂಸಿ ಮತ್ತು ಇಯಾಸಿ ನದಿಯಿಂದ ಆಗಿರೋ ಸಮಸ್ಯೆ, ಅದನ್ನು ಕೂಡ ಬಗೆಹರಿಸ್ತಾರೆ. ಕಡೆಗೆ ಮೈಸೂರಿಗೆ ಬರ್ತಾರೆ. ಮೈಸೂರು ಚೀಫ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. 1902ರಿಂದ 1940 ಅಲ್ಲಿವರೆಗೆ ಮೈಸೂರು ಪ್ರಾಂತ್ಯದಲ್ಲೇ ಚೀಫ್ ಇಂಜಿನಿಯರ್ ಆಗಿ, ಆ ಕಡೆಗೆ ದಿವಾನರಾಗಿ ವರ್ಕ್ ಮಾಡ್ತಾರೆ. ಬಿಲ್ಟ್ ಆಟೋಮ್ಯಾಟಿಕ್ ಫ್ಲಡ್ ಗೇಟ್ಸ್ ಫಾರ್ ಖಡಕ್ವಾಸ್ಲಾ ರಿಸರ್ವಾಯರ್ ನಿಯರ್ ಪೂಣಾ. ಸೊ ಸ್ವಯಂಚಾಲಿತ ಗೇಟ್ ಅಂತ ಹೇಳಿದ್ನಲ್ಲ, ಅದು ಅಲ್ಲಿ ಪುಣೆಯಲ್ಲಿ ಮಾಡ್ತಾರೆ. ಸಮ್ ಆಫ್ ಹೀಸ್ ಸ್ವಯಂಚಾಲಿತ ಗೇಟ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಹೌದು, 1 ಮಿನಿಟ್. How it works ಅಂತ as an engineer. ಹಾ, ಇದು ಅಲ್ಲಿ ನೀರು ಬಂದಾಗ ನೀರು ಸರೋವರದಲ್ಲಿ ಸ್ಟೋರ್ ಆಗುತ್ತೆ. ಬಟ್ ಮಳೆ ಇರದೇ ಇದ್ರೆ ಅದು ಪೂರ್ತಿ ಬತ್ತಿ ಹೋಗುತ್ತೆ ಮೇಡಮ್. ಸೊ ಅವರು ಸ್ವಯಂಚಾಲಿತ ಅಂದ್ರೆ ಆಟೋಮೆಟಿಕ್ ಗೇಟ್ಸ್ ಅಂದ್ರೆ ಅದನ್ನ ಡ್ಯಾಮ್ ತುಂಬಿದ್ರೆ ಗೇಟ್ ಆಟೋಮೆಟಿಕ್ ಓಪನ್ ಆಗ್ಬೇಕು. ಈಗೆಲ್ಲ ನಾವು ಓಪನ್ ಮಾಡ್ತೀವಿ, ಹಾಗಲ್ಲ. ಆ ನೀರಿನ ಮಟ್ಟ ನೋಡ್ಕೊಂಡೆ ಅದು ತಾನೇ ಓಪನ್ ಆಗ್ಬೇಕು. ನೀರಿನ ಮಟ್ಟ ತುಂಬಾ ಹೆಚ್ಚಾಯ್ತಂದ್ರೆ ಅದು ಗೇಟ್ ಓಪನ್ ಆಗುತ್ತೆ, ನೀರು ಹರಿಯುತ್ತೆ. ಅದಕ್ಕೆ ಆಟೋಮೆಟಿಕ್ ಗೇಟ್ಸ್ ಅಂತ, ಸ್ವಯಂಚಾಲಿತ. ಆಮೇಲೆ ನೀರು ಪ್ರಮಾಣ ಕಡಿಮೆ ಆದಂಗೆ ಆಟೋಮೆಟಿಕ್ ಗೇಟ್ ಕ್ಲೋಸ್ ಆಗುತ್ತೆ. ಸೊ ನೀರು ಸಂಗ್ರಹ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆ ನಾವು ಆಟೋಮೆಟಿಕ್ ಗೇಟ್ ಸಿಸ್ಟಮ್, ಫ್ಲಡ್ ಗೇಟ್ ಸಿಸ್ಟಮ್ ಅಂದ್ರೆ ಪ್ರವಾಹ ಬಂದಾಗ ಓಪನ್ ಆಗಿ ನೀರು ಹರಿಲಿಕ್ಕೆ ಬಿಡುತ್ತೆ, ಇಲ್ಲದೆ ಇರುವಾಗ ನೀರ ಸಂಗ್ರಹ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆಲ್ಲ ಅವ್ರಿಗೆ ಯಾರಾದ್ರೂ ಪ್ರೇರಣೆ ಇದ್ರ ಅಥವಾ ಯಾರ ಜೊತೆಗಾದ್ರೂ ಡಿಸ್ಕಸ್ ಮಾಡ್ತಾ ಇದ್ರ? ಮೇಡಮ್, ಇದಕ್ಕೆ ಅವರು ನಾನು ಹೇಳಿದ್ನಲ್ಲ, ಅವರು ಪೇಟೆಂಟ್ ಕೂಡ ತಗೊಂಡಿದ್ದಾರೆ ಇದಕ್ಕಾಗಿ. ಪೇಟೆಂಟ್ ಅಂದ್ರೆ ಅದು ಯಾರ ಕಡೆಯಿಂದ ಯಾರೂ ಮಾಡಿರಬಾರ್ದು, ಇವ್ರದೇ ಫಸ್ಟ್ ಇರಬೇಕು. ಆ ಪೇಟೆಂಟಿಗೆ ಅವರಿಗೆ ಅವರು ದುಡ್ಡು ಕೂಡ ತಗೊಲ್ಲ. ನಾನು ಆಲ್ರೆಡಿ ಇದು ಮಾಡಿದ್ದು ಗೌರ್ಮೆಂಟ್ ಕೆಲಸ ಮಾಡ್ತಿರ್ಬೇಕಾದ್ರೆ ಮಾಡಿದ್ದೀನಿ ನಾನು. ಸೊ ನನಗೇನು ದುಡ್ಡು ಬೇಡ ಅಂತ ಹೇಳ್ತಾರೆ. ಮಕ್ಕಳ ಇದು ನೋಟ್ ಮಾಡ್ಕೊಳ್ಳಿ ನೀವು. ಇಂತ ಒಂದ್ ಒಳ್ಳೆ ಟೆಕ್ನಿಕ್ ಅವ್ರು ಫಸ್ಟ್ ಗೆ ಕಂಡು ಹಿಡಿದ್ರು. ಇವತ್ತಿಗೂ ಕೂಡ ಪೇಟೆಂಟ್ ನಮ್ ದೇಶದ ಹೆಸರಲ್ಲಿದೆ. ಇದೆಲ್ಲ ಹೇಳಿದ್ದೀನಿ ನಾನು. ಇದಲ್ಲದೆ ನಾನು ಶರಾವತಿ ಜೋಗ್ ಫಾಲ್ಸ್ ಇದೆಯಲ್ಲ, ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಅದು ಕೂಡ ಇವ್ರದೇ. ಭದ್ರಾವತಿಯಲ್ಲಿ ನಾನು ಹೇಳಿದಾಗೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್, ಅದು ಕೂಡ ಇವರ ಪ್ಲಾನಿಂಗ್ ಮೇಲೆ ಆಗಿದ್ದು. ಆಟೋಮೇಟೆಡ್ ಫ್ಲಡ್ ಗೇಟ್ ಈಗ ಹೇಳಿದೆ. ಆಮೇಲೆ ಭಟ್ಕಳ ಹಾರ್ಬರ್, ಇದ್ರ ಬಗ್ಗೆ ಹೇಳ್ತೀನಿ ಸ್ವಲ್ಪ ಮುಂದಿನ ಸ್ಲೈಡಲ್ಲಿ ಇದೆ. ಭಟ್ಕಳ ಹಾರ್ಬರ್ ಅಂದರೆ ಬಂದರು. ಕೃಷ್ಣರಾಜಸಾಗರ ಡ್ಯಾಮ್, ಕನ್ನಂಬಾಡಿ ಅಣೆಕಟ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದೆ. ಅನೇಕ ವಿದ್ಯಾರ್ಥಿಗಳು ನೋಡ್ರಿ ಅನ್ಕೋತೀನಿ, ಇಲ್ಲಾಂದ್ರೆ ನೋಡ್ಕೊಂಡು ಬನ್ನಿ. ವಿಶ್ವೇಶ್ವರಯ್ಯನವರ
ಕೆಲಸ ನಿಮಗೆ ಗೊತ್ತಾಗುತ್ತೆ. ಇದೆ ನೋಡಿ ಕೃಷ್ಣರಾಜ ಸಾಗರ ಡ್ಯಾಮ್. 1932ರಲ್ಲಿ ಮಾಡಿದ್ದು, 125 ಫೀಟ್. ಸೊ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ಯಾಮ್ಸ್ ಇನ್ ಇಂಡಿಯಾ. irrigates about 1,20,000 acres of land. Visvesvaraya iron and steel plant. Sharavati hydroelectric project. ನೆಟ್ ಸ್ವಲ್ಪ ಸ್ಪೀಡ್ ಕಮ್ಮಿ ಇದೆ, ಸ್ಲೋ ಆಗಿ ಬರ್ತಾ ಇದೆ. ಜೋಗ್ ಫಾಲ್ಸಿಗೆ ಹೋಗಿ ಬನ್ನಿ ಒಮ್ಮೆ. ಅಲ್ಲಿ ನೀರಿನ ಎತ್ತರಕ್ಕೆ ನೀರು ಹರಿತಲ್ಲ, ಅದನ್ನ ಟರ್ಬೈನ್ ಮೇಲೆ ಬೀಳಿಸಿ ವಿದ್ಯುತ್ ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತಾರೆ ಅದಕ್ಕೆ. ಬೆಂಗಳೂರು ಮೈಸೂರು ರೇಲ್ ರೋಡ್ ಸ್ಟಾರ್ಟೆಡ್ ದ ರೇಲ್ ರೋಡ್ ಬಿಟ್ವೀನ್ ಬೆಂಗಳೂರು ಅಂಡ್ ಮೈಸೂರು. 140 ಕಿಲೋಮೀಟರ್ ಫಸ್ಟ್ ಬೆಂಗಳೂರು ಮತ್ತು ಮೈಸೂರು ನಡುವೆ ರೈಲ್ವೆ ಇವರೇ ಸ್ಟಾರ್ಟ್ ಮಾಡ್ತಾರೆ. ಭಟ್ಕಳ ಹಾರ್ಬರ್, ಅದೇ ಹೇಳಿದ್ನಲ್ಲ. ದ ಪೋರ್ಟ್ ಈಸ್ ವೆಲ್ ಪ್ರೊಟೆಕ್ಟೆಡ್ ಪೋರ್ಟ್ ಆನ್ ದ ಬ್ಯಾಂಕ್ ಆಫ್ ಭಟ್ಕಳ ರಿವರ್. ಭಟ್ಕಳ ಅಂತ ಒಂದು ಪ್ಲೇಸ್ ಇದೆ, ಗೊತ್ತಲ್ಲ ನಮಗೆ. ಅಲ್ಲಿ ಏನ್ತೀರಿ ಅದು, ನದಿ ತೀರ ಅಥವಾ ತೀರ ಇರುತ್ತಲ್ಲ, ಬಂದರು, ಅಲ್ಲಿ ಫಿಶಿಂಗ್ ಮಾಡಕ್ಕೆ ಇವರು ವ್ಯವಸ್ಥೆ ಮಾಡಿಕೊಡ್ತಾರೆ. ಮಾಡರ್ನ್ ಫಿಶಿಂಗ್ ಹಾರ್ಬರ್ ಆಗಿ ಡೆವಲಪ್ ಆಗಿದೆ ಇವಾಗ. ಅದರ್ ಕಂಟ್ರಿಬ್ಯೂಷನ್ಸ್ ಅದು ಹೇಳಿದೆ. ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತೀವಿ ಇವಾಗ. ಫೌಂಡೆಡ್ ದ ಮೈಸೂರು ಯೂನಿವರ್ಸಿಟಿ 1916. ಫೌಂಡೆಡ್ ದ ಗೌರ್ಮೆಂಟ್ ಸೋಪ್ ಫ್ಯಾಕ್ಟರಿ ಅಟ್ ಮೈಸೂರು. ಸೋಪ್ ಫ್ಯಾಕ್ಟರಿ, ಮೈಸೂರು ಸ್ಯಾಂಡಲ್ ಸೋಪ್ ಅಂತೀವಿ. 1917 upgraded Maharani's College at Mysore to a degree college. PU ಲೆವೆಲ್ ಇದ್ದಿದ್ದು ಡಿಗ್ರಿ ಕಾಲೇಜ್ ಮಾಡ್ತಾರೆ. ಈಗಾದ್ರೂ ನೋಡ್ಬೋದು, ಇದು ಬೆಂಗಳೂರಲ್ಲಿ ನೋಡಿದಾರ ಇದು ಯಾರಾದರೂ? UVCE ಅಂತೀವಿ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಕೆಂಪು ಬಣ್ಣದಿದೆ. ಈ ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಸೈಡಲ್ಲಿ ಬರುತ್ತೆ. ಸುಮಾರು ಜನ ಇವಾಗ ಮೆಟ್ರೋ ಸ್ಟೇಷನ್ ಇದೆ, ಸೆಂಟ್ರಲ್ ಕಾಲೇಜ್ ಅಂತಾನೆ ಹೆಸರು ಕೊಟ್ಟಿದ್ದಾರೆ ಸರ್. MV ಸೆಂಟ್ರಲ್ ಕಾಲೇಜ್ ಸ್ಟಾಪ್. ಸ್ಟಾರ್ಟೆಡ್ ದ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಇನ್ ಮೈಸೂರು ಸ್ಟೇಟ್. ಈಗ ಹೇಗೆ UPSC ಇಂದ IAS ಇದೆಲ್ಲ ಮಾಡ್ತಾರಲ್ಲ, ಆ ತರ ಕರ್ನಾಟಕದಲ್ಲಿ KS ಅಂತ ಸಿವಿಲ್ ಸರ್ವಿಸ್ ಎಕ್ಸಾಮ್ ಮೈಸೂರಕ್ಕೆ ಇವರೇ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಒಬ್ಬರ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ ಇಲ್ಲಿನ, ವಾಲ್ಚಂದ್ ಹಿರಾಚಂದ್ ಕೇಳಿರ್ಬೋದು, ಈ ಕಡೆ ಇದ್ದಾರೆ, ಈ ಕಡೆ ಮಹಾರಾಷ್ಟ್ರ ಕಡೆ ಇದ್ದವರು. ಬಟ್ ಅವರಿಂದ ಅವರು HAL ಸ್ಟಾರ್ಟ್ ಮಾಡಿಸ್ತಾರೆ, ವಾಲ್ಚಂದ್ ಹಿರಾಚಂದ್ ಅಂತ. ಸುಮಾರು ಕಂಪ್ನಿ ಇವೆ ಅವರು. 1943ರಲ್ಲಿ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದು ಅವರಾಗೆ ಮಾಡಿದ್ದು ಕಾಲೇಜ್. ಅವ್ರ ಸಂಬಳದ ಹಣದಿಂದ ಅಥವಾ ಅವರು ತಮ್ಮ ಸ್ವಂತ ಖರ್ಚಾಗಿ ಮಾಡಿದ್ದು ಕಾಲೇಜು. ಅವ್ರಿಗೆ ಬಂದ ಅವಾರ್ಡ್ಸು: ಕಂಪ್ಯಾನಿಯನ್ ಆಫ್ ದ ಇಂಡಿಯನ್ ಎಂಪೈರ್ ಅಟ್ ಡೆಲ್ಲಿ ದರ್ಬಾರ್. ಇದು ಹೇಳಿಲ್ಲ ನಾನು, ಬಟ್ ಇದೊಂದಿದೆ ನೋಡಿ. 1915ರಲ್ಲಿ KCI, ದಟ್ ಈಸ್ ಇದು ಹೇಳಿದ್ದೀನಿ, ನೈಟ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ಇಂಡಿಯನ್ ಎಂಪೈರ್. 1920ರಿಂದ DSc, 31ನಲ್ಲಿ LLD. ಇದು ಆನರರಿ ಡಿಗ್ರೀಸ್ ಇವೆಲ್ಲ. ದೆನ್ 1943ರಲ್ಲಿ elected as an honorary life member of the Institute of Engineers. 1944ರಲ್ಲಿ ಅಗೇನ್ ಒನ್ ಮೋರ್ DSc. ಈಗ ಹೆಂಗೆ ಡಾಕ್ಟರ್ ಅಂತ ಕೊಡ್ತಾರಲ್ಲ, ಅವಾಗೆಲ್ಲ DSc ಅಂತ ಕೊಡ್ತಿರು. ಅಲಹಾಬಾದ್ ಯೂನಿವರ್ಸಿಟಿಯಿಂದ ಕೂಡ ಬಂದಿದೆ. ಮತ್ತೊಂದು LLD ಮೈಸೂರು ಯೂನಿವರ್ಸಿಟಿಯಿಂದ. 53ರಲ್ಲಿ ಆನರರಿ ಫೆಲೋಶಿಪ್ ಇನ್ಸ್ಟಿಟ್ಯೂಟ್ ಆಫ್ ಟೌನ್ ಪ್ಲಾನರ್ಸ್. ಇದು ನಿಮ್ಗೆ ಗೊತ್ತೇ ಇದೆ. 1955ರಲ್ಲಿ ಭಾರತ ರತ್ನ ಕೊಡ್ತಾರೆ ಅವರಿಗೆ ಭಾರತ ಸರ್ಕಾರ. 1958ರಲ್ಲಿ ದುರ್ಗಾ ಪ್ರಸಾದ್ ಕೈತಾನ್ ಮೆಮೋರಿಯಲ್ ಗೋಲ್ಡ್ ಮೆಡಲ್
by the Royal Asiatic Society Council of Bengal. 59ರಲ್ಲಿ ಫೆಲೋಶಿಪ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಗೇನ್ ಇಂಡಿಯಾ IISc ಇದೆಯಲ್ಲ. ಇಷ್ಟೆಲ್ಲ ಅವರ ಬಗ್ಗೆ ಹೇಳ್ಬೇಕಂದ್ರೆ ಅವರ ಐಡಿಯಾಲಜಿ ಒಂದು ಮಾತಲ್ಲಿದೆ ಇಲ್ಲಿ. ಟು ಗಿವ್ ರಿಯಲ್ ಸರ್ವಿಸ್ ಯು ಮಸ್ಟ್ ಆಡ್ ಸಮಥಿಂಗ್ ವಿಚ್ ಕ್ಯಾನಾಟ್ ಬಿ ಬಾಟ್ ಆರ್ ಮೆಜರ್ಡ್ ವಿತ್ ಮನಿ. ನಿಮಗೆ ನಿಜವಾದ ಸೇವೆಯನ್ನು ಕೊಡಬೇಕು ಅನ್ಸಿದ್ರೆ ನೀವು ಯಾವುದನ್ನು ಹಣದಿಂದ ಕೊಳ್ಳಕ್ಕಾಗೋದಿಲ್ಲೋ ಅಥವಾ ಹಣದಿಂದ ಅಳೆಯಕ್ಕಾಗೋದಿಲ್ಲೋ ಅದನ್ನು ಕೊಡ್ರಿ, ಅದು ನಿಜವಾದ ಸೇವೆ ಅಂತ ಹೇಳ್ತಾರೆ. ಎಷ್ಟು ಹೇಳ್ಬೋದು, ಎಷ್ಟು ಹೇಳಿದ್ರು ಕಡಿಮೆನೆ, ನಾನು ಇಷ್ಟು ಮಾತ್ರ ಮಾಡಿದ್ದೀನಿ. ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅನ್ಸುತ್ತೆ ನನಗೆ. ಏನ್ ಅನ್ಸುತ್ತೆ ಮಕ್ಕಳೇ ಇಷ್ಟೆಲ್ಲ ನಿಮಗೆ? ಮಕ್ಕಳೇ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಆಡ್ ಮಾಡಕ್ಕಿದ್ರೆ ಮಾಡ್ಬೋದು ಈಗ. ಮಕ್ಕಳಾಗ್ಲಿ ಅಥವಾ ಎನಿ ಪಾರ್ಟಿಸಿಪೆಂಟ್ ಕ್ಯಾನ್ ಆಸ್ಕ್ ದೇರ್ ಡೌಟ್ಸ್ ಆರ್ ಎನಿಥಿಂಗ್. ಇಫ್ ಐ ನೋ, ನನಗೆ ಗೊತ್ತಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲಿದ್ರು ಕೂಡ ತಿಳ್ಕೊಂಡು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಹೇಳಿ ಮಕ್ಕಳೇ. ಸರಸ್ವತಿ. ನನ್ನ ಹೆಸರು ವೇದಿಕಾ, ನಾನು ಸುರ್ಬಿ ತೀರ್ಥಾಶ್ರಮದಲ್ಲಿ ಇದ್ದೀನಿ. ಸರ್ ಹುಡ್ದಾಗಿಂದಾನು ಸರ್ ವಿಶ್ವೇಶ್ವರ ಅಂತಾನೆ ಕರೀತಾ ಬಂದಿದ್ದಾರೆ ಮ್ಯಾಮ್. ಇಲ್ಲ, ನಾನು ಆಗ್ಲೇ ಅವ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಹೇಳಿದೆ ನಾನು, ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಅವರಿಗೆ ಬ್ರಿಟಿಷ್ ಸರ್ಕಾರ ಕೊಡುತ್ತೆ. ನಾ ಹೇಳಿದ್ನಲ್ಲ, ಇವೆಲ್ಲ ಅವರ ಕನ್ನಂಬಾಡಿ ಅಣೆ ಕಟ್ತಾರೆ, ವಿದ್ಯುತ್ ಶಕ್ತಿ ಯೋಜನೆ ಮಾಡ್ತಾರೆ, ಇಂಥದೆಲ್ಲ ನೋಡಿ ಅವರಿಗೆ ನೈಟ್ ಕಮಾಂಡರ್ ಅಂತ ಬಿರುದು ಕೂಡ ಕೊಡ್ತಾರೆ. ಹಾಗೆ ಸರ್ ಅಂತ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಅಥವಾ ಬ್ರಿಟಿಷ್ ಸರ್ಕಾರದಿಂದ ಬಂದಿದ್ದು ಸರ್. ಸರ್ ಚಿಕ್ಕ ವಯಸ್ಸಲ್ಲಿ ಬೇರೆ ಹೆಸರಿತ್ತ, ಇದೇ ಹೆಸರಿತ್ತ ಸರ್? ಚಿಕ್ಕ ವಯಸ್ಸಲ್ಲಿ ಮೋಕ್ಷಗುಂಡಂ ಅಂತ ಇದೆಯಲ್ಲ, ಅದು ಮೋಕ್ಷಗುಂಡಂ ಅವರ ಹೆಸರು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ. ಮೋಕ್ಷಗುಂಡಂ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮಕ್ಕಳೇ. ಮತ್ತೆ ಮಕ್ಕಳು ಬೇರೆ ಬೇರೆ ಯಾರಿಗಾದ್ರೂ ಏನಾದ್ರು ಆಡ್ ಮಾಡಕ್ಕಿದ್ಯಾ ಅಥವಾ ಕೇಳಕ್ಕಿದ್ಯಾ ಪ್ರಶ್ನೆಗಳು? ಹೇಳಿ ವಿವೇಕ ಮಕ್ಕಳು. ಸರ್ ನೀವು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅಂತ ಹೇಳಿದ್ರಲ್ಲ, ಹಂಗಂದ್ರೆ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಮತ್ತು ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ಅವರು ಎರಡು ಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಅದು ಅವರ ಪುಸ್ತಕ, ಅವರ ಬರೆದ ಕೃತಿ. ಎಸ್ಪೆಷಲಿ ಎಕಾನಮಿ ಅಂದ್ರೆ ಆರ್ಥಿಕತೆ, ಭಾರತದ ಆರ್ಥಿಕತೆ ಅಥವಾ ಟೋಟಲ್ ಆಗಿ ಆರ್ಥಿಕತೆ ಬಗ್ಗೆ ಇದೆ. ಅವರು ಇಂಜಿನಿಯರ್ ಇದ್ರಲ್ಲ, ಭವಿಷ್ಯದ ಬಗ್ಗೆ ಅಥವಾ ತುಂಬಾ ಪ್ಲಾನ್ ಮಾಡ್ತಿದ್ರು ಅವರು. ಸೊ ಪ್ಲಾನ್ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ಹಣ ಅಥವಾ ಅರ್ಥ ಅಂತಾರೆ ಹಣಕ್ಕೆ. ಸೊ ಅದರಿಂದ ಮಾತ್ರ ಸಾಧ್ಯ ತಾನೆ. ಸೊ ಅದಕ್ಕೆ ಅವರ ಹಣವನ್ನು ಹೇಗೆ ಅಂದ್ರೆ ಕರೆಕ್ಟ್ ಸ್ಪೆಂಡ್ ಮಾಡಬೇಕು, ಸ್ಪೆಂಡ್ ಅಂದ್ರೆ ಹೆಂಗೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಅದ್ರ ಪ್ಲಾನಿಂಗ್ ಮೇಲೆ ಬರೆದಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಸರ್. ಹೇಳಿ. ಹಾ ಹೇಳಿ. ಮೈಸೂರು ಬ್ಯಾಂಕ್ ಅಂತ ಹೆಸರು ಇರುತ್ತಲ್ಲ ಸರ್, ಅದ್ ಹೇಗ್ ಬದಲಾಯಿಸಿದ್ರು ಅಂತ? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವರು ಮಾಡಿದ್ದು, ಮೈಸೂರು ಬ್ಯಾಂಕ್ ಅಂತಿದೆ. ಆಮೇಲೆ ಸುಮಾರು ಬ್ಯಾಂಕ್ಗಳಾಗುತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಮಾತ್ರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಕೊಡ್ತಾರೆ. ಬಟ್ ನನಗೂ ಪೂರ್ತಿಯಾಗಿ ಗೊತ್ತಿಲ್ಲ. ಬಟ್ ಮೈಸೂರು ಬ್ಯಾಂಕ್ ಮಾತ್ರ ಸ್ಥಾಪನೆ ಆಗಿದ್ದು ಇವರಿಂದೆ. ಮುಂದೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಮರುನಾಮಕರಣ ಆಗುತ್ತೆ. ಯಾಕಂದ್ರೆ ಅನೇಕ ಸ್ಟೇಟ್ ಬ್ಯಾಂಕ್ ಬ್ರಾಂಚಸ್ ಆಗ್ತದಲ್ಲ. ಸರ್ ಮೋಸ್ಟ್ಲಿ ಮೇಡಮ್ ಅವ್ರಿಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ.
ಹೌದು ಸರ್, ಅದು ಮೊದಲು ಅವರು ಪ್ರಾರಂಭ ಮಾಡಿದ್ದು ಈ ಬಡತನದಲ್ಲಿರುವಂತದಕ್ಕೆ ಸಹಕಾರಿಯಾಗ್ಲಿ ಅಂತ ಮಾಡಿರ್ತಾರೆ. ಆಮೇಲೆ ಅದನ್ನ ಅವ್ರು ತಮ್ಮ ಸ್ವಂತ ಹೆಸರನ್ನ ಉಳಿಸ್ಕೊಳ್ಳೋದಿಲ್ಲ, ಅದನ್ನ ಮೈಸೂರು ಪ್ರಾಂತ್ಯದ ಗುರುತಾಗಿ ಉಳಿಲಿ ಅಂತ ಹೇಳ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಅದನ್ನ ಚೇಂಜ್ ಮಾಡೋದಕ್ಕೆ ಅವರೇ ಸಜೆಸ್ಟ್ ಮಾಡ್ತಾರೆ. ನೋಡಿ ಮಕ್ಕಳೇ, ಇವನ್ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರಿನಲ್ಲಿ ಇರುವಂತ ಕಾಲೇಜ್ಗೂ ಕೂಡ ಅವ್ರು ತಮ್ಮ ಹೆಸರನ್ನ ಇಡಲ್ಲ. ಬಹಳ ಜನ ಅವ್ರಿಗೆ ಹೇಳಿರ್ತಾರೆ ಅವ್ರು ತಮ್ಮ ಹೆಸರು ಇಡಕ್ಕೆ, ಆದ್ರೆ ಅವಾಗ್ಲೂ ಕೂಡ ಅವರು ಮಹಾರಾಜರ ಹೆಸರೇ ಇರ್ಲಿ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ. ಅಲ್ಲಿ ಬಾಯ್ಸ್ ಹೌದು ನೋಡ್ಬಹುದು, ಅವ್ರ ಜೀವಿತಾವಧಿಯಲ್ಲಿ ಯಾವುದೂ ಅವರು ತಮ್ಮ ಹೆಸರಲ್ಲೇ ಇಡಕ್ ನೋಡಿಲ್ಲ. ಅವರ ಮರಣ ನಂತರನೇ ಅವ್ರದ ಹೆಸರಿಂದ ಸುಮಾರನ್ನು ನಾವು ನೆನಪಿಗೋಸ್ಕರ ಮಾಡ್ತಾ ಇದ್ದೇವೆ. ಇಲ್ಲಿ ಬೆಳಗಾವಿಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಂತ ಇದೆ, ಅದು ಕೂಡ ಅವರ ನೆನಪಿಗೋಸ್ಕರನೇ ಇಟ್ಟಿದ್ದು. ಸುಮಾರು ವಿಶ್ವೇಶ್ವರಯ್ಯ ಹೆಸರಿಂದ ಪ್ರಾರಂಭ ಆಗಿದೆ ಭಾರತದ ತುಂಬಾ, ಬರೀ ಕರ್ನಾಟಕ ಮಾತ್ರ ಅಲ್ಲ. ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ಅವ್ರ ಕುಟುಂಬ ಇನ್ನ ಬೆಳ್ಕೊ ಬಂದಿದ್ಯಾ ಅಥವಾ ಫ್ಯಾಮಿಲಿ ಇನ್ನ ಇದೆಯಾ ಸರ್? ಇದೆ. ನನ್ಗ ಕೇಳ್ಬೇಕಾದ್ರೆ ಅಲ್ಲಿ ಚಿಕ್ಕಬಳ್ಳಾಪುರ ಮುದ್ದೇನೂರಲ್ಲಿ ಇದೆ, ಅವ್ರ ಮನೇನು ಇದೆ ಅಂತ ಕೇಳಲ್ಪಟ್ಟಿನಿ. ಅವ್ರ ವಂಶಸ್ಥರು ಅಲ್ಲೇ ಇರಬಹುದು ಅಂತ. ಯಾರ ಪ್ರಶ್ನೆ ಕೇಳಿದ್ದು? ವಿವೇಕಾನಂದನಾ? ಓಕೆ ಮಕ್ಕಳೇ, ನಮ್ಮ ಸಮ್ಮರ್ ಕ್ಯಾಂಪ್ ನಲ್ಲಿ ಮನೀಶ್ ಮೋಕ್ಷಗುಂಡಂ ಅವ್ರು ಬಂದಿದ್ರಲ್ವಾ ಸಮ್ಮರ್ ಕ್ಯಾಂಪ್? ಮನೀಶ್ ಮೋಕ್ಷಗುಂಡಂ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮೊಮ್ಮಗ ಆಗ್ಬೇಕು. ಅದನ್ನ ನಿಮ್ಗೆ ಆ ಸೆಷನ್ ಅಲ್ಲಿ ನಾನು ಹೇಳಿದ್ದೆ. ಸೊ ಅವರ ವಂಶದ ಜನಗಳು ಈಗ್ಲೂ ಕೂಡ ಇದ್ದಾರೆ. ಇಟ್ ಇಸ್ ಕಂಟಿನ್ಯೂ. ಬಟ್ ಅವ್ರು ಯಾವತ್ತೂ ಕೂಡ ನಾನು ಅವ್ರ ಫ್ಯಾಮಿಲಿಗೆ ಸೇರ್ಕೊಂಡಿದೀನಿ ಅಂತ ಹೇಳಲ್ಲ. ಅವರಷ್ಟೇ ಉದಾರ ಮನಸ್ಥಿತಿ ಅವರ ಜನರೇಷನ್ ಅವ್ರಿಗೆ ಇವಾಗ್ಲೂ ಕೂಡ ಇದೆ. ಅವ್ರಿದ್ದಾರೆ. ಥ್ಯಾಂಕ್ ಯು ಮಿಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಮಕ್ಕಳ, ಬೇರೆ ಯಾರಿಗಾದ್ರೂ ಇನ್ನೇನಾದ್ರು ಪ್ರಶ್ನೆ ಇದೆಯಾ ಅಥವಾ ಆಡ್ ಮಾಡಕ್ಕಿದ್ಯಪ್ಪ? ಓಕೆ, ಒಂದ್ಸತಿ ಸರ್ ಅವ್ರ ಜೀವನದಲ್ಲಿ ನಡೆದಿರುವಂತ ಒಂದ್ ಇನ್ಸಿಡೆಂಟ್ ಅಥವಾ ಅವ್ರು ಪಾಲಿಸ್ಕೊಂಡು ಬಂದಂತ ವಿಚಾರ, ಅವ್ರೆಲ್ಲಾದ್ರೂ ಹೋದ್ರು ಕೂಡ ಡಿಸ್ಕಷನ್ ಮಾಡ್ಬೇಕಾದ್ರೆ ಅಥವಾ ಪ್ಲಾನ್ ಮಾಡ್ಬೇಕಾದ್ರೆ ಬರಿಬೇಕಾದ್ರೆ 2 ಕ್ಯಾಂಡಲ್ನ ಯಾವಾಗ್ಲೂ ಇಟ್ಕೊಂಡಿರ್ತಿದ್ರಂತೆ. ಒಂದು ಆಫೀಸ್ ಖರ್ಚಿನಿಂದ ತಗೊಂಡಿರೋಂಥದ್ದು, ಇನ್ನೊಂದು ತಮ್ಮ ಸ್ವಂತದ್ದು. ಅವ್ರ ಪುಸ್ತಕ ಬರಿಬೇಕಾದ್ರೆ ಅಥವಾ ಏನಾದ್ರು ತಮ್ಮ ಸ್ವಂತದ್ ಕೆಲಸ ಮಾಡ್ಕೋಬೇಕಾದ್ರೆ ಸ್ವಂತ ಕ್ಯಾಂಡಲ್ನ ಉಪಯೋಗಿಸ್ಕೊಳ್ತಿದ್ರು. ಆಫೀಸ್ ಕೆಲಸ ಮಾಡ್ಬೇಕಾದ್ರೆ ಆಫೀಸ್ ಕ್ಯಾಂಡಲ್ನ ಉಪಯೋಗಿಸ್ಕೊಳ್ತಿದ್ರಂತೆ. ಸೊ ಹೀಗೆ ಅವ್ರು ಯಾವತ್ತೂ ಕೂಡ ತಮ್ಮ ಸ್ವಂತಕ್ಕೆ ಸರ್ಕಾರದ ದುಡ್ಡನ್ನ ಬಳಸ್ಲಿಲ್ಲ, ಬದಲಾಗಿ ಇದ್ರ ಬಗ್ಗೆನೇ ನಾನು ಹೇಳೋಣ ಅಂತ ಇದ್ದೆ. ವಿಶ್ವೇಶ್ವರಯ್ಯನವರ ಈ ಕಾರ್ಯಕ್ಷಮತೆ ಬಗ್ಗೆ ತುಂಬಾ ವದಂತಿ ಅಂದ್ರೆ ಗೊತ್ತಲ್ಲ, ಸುಳ್ಳು ಸುದ್ದಿಗಳು ಇವೆ. ಇವೆಲ್ಲ ಕಪೋಲ ಕಲ್ಪಿತ ಕಥೆಗಳು, ಇವೆಲ್ಲ ಸಿನಿಕರಿಂದ ಸೃಷ್ಟಿಯಾಗಿವೆ. ಇವಕ್ಕೆ ಯಾವುದೇ ಪುರಾವೆನೂ ಇಲ್ಲ. ಅವ್ರು ಯಾಕಂದ್ರೆ ಸುಮ್ನೆ ಏನೋ ನಮ್ದೇ ಶ್ರೇಷ್ಠ, ಭಾರತ ಶ್ರೇಷ್ಠ ಅಂತ. ಎನಿವೇ, ವಿಶ್ವೇಶ್ವರಯ್ಯ ಇಸ್ ಅ ಗ್ರೇಟ್ ಪರ್ಸನಾಲಿಟಿ, ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಬಟ್ ಇವೆಲ್ಲ ಯಾವುದೇ ಪುರಾವೆ ಇಲ್ಲದೆ ಸಿನಿಕರಿಂದ ಸೃಷ್ಟಿಯಾಗಿದ್ದು. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅಮೆರಿಕಾ ಅಥವಾ ಏನೋ ಬ್ರಿಟನ್ ಎಂಜಿನಿಯರ್ಸು ವಿಶ್ವೇಶ್ವರಯ್ಯನವರಿಗೆ ಅಲ್ಲಿ ಡ್ಯಾಮ್ ಬಿಲ್ಡ್ ಮಾಡಕ್ಕೆ ಕರೀತಾರಂತೆ ತಮ್ಮ ದೇಶದಲ್ಲಿ, ಅಮೆರಿಕಾದಾಗ. ಅವಾಗ ವಿಶ್ವೇಶ್ವರಯ್ಯನವರು ಹೇಳ್ತಾರಂತೆ, ನೀವು ಆ ದೇಶಕ್ಕೆ ನಮ್ಮ ಇಂಡಿಯಾ ಅಂತ ನಾನು ಹೆಸರು ಇಡ್ತೀನಿ ಡ್ಯಾಮ್ಗೆ, ಅಂದ್ರೆ ಮಾತ್ರ ನಾನು ಕಟ್ಟಕ್ ಬರ್ತೀನಿ ಅಂತ ಹೇಳ್ತಾರಂತೆ. ಇಲ್ಲ, ಅದು ಆಗೋದಿಲ್ಲ ಅಂತಾರಂತೆ. ಕಡೆಗೆ ಇಲ್ಲ, ಅಟ್ಲೀಸ್ಟ್ ಒಂದು ಕಾರ್ನರ್ ಒಳಗ ಅಥವಾ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಾನು ಬರ್ಕೋತೀನಿ ನೋಡ್ರಿ ಅಂತ ಹೇಳ್ತಾರೆ. ಆಯ್ತು ಬನ್ನಿ ಅಂತ ಹೇಳ್ತಾರೆ ಅಂತ. ಆಮೇಲೆ ಹೋಗಿ ಅಲ್ಲಿ ಡ್ಯಾಮ್ ಕಟ್ಟಿ ಬಂದಿದ್ದಾರೆ. ಈಗಲೂ ಆ ಡ್ಯಾಮ್ ಇದೆ, ಅದ್ರ ಮೇಲೆ ಇಂಡಿಯಾ ಅಂತಿದೆ. ಅದನ್ನ ಏನಾದ್ರೂ ಆ ಕಲ್ಲುಗಳು ಬಿದ್ರೆ ಆ ಇಡೀ ಡ್ಯಾಮೇ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಕೇಳಿರ್ಬೋದು, ಬಟ್ ಇದು ಸತ್ಯಕ್ಕೆ ದೂರವಾದದ್ದು. ಆ ತರ ಯಾವುದೂ ಡ್ಯಾಮ್ ಇಲ್ಲ. ಬಟ್ ನಮ್ಮ ದೇಶದವರೇ ಕೆಲವು ಸಿನಿಕರಿಂದ ಯಾವುದೇ ಪುರಾವೆ ಇಲ್ಲದೆ ಸೃಷ್ಟಿಯಾಗಿದೆ ಈ ಕತೆ. ಇನ್ನೊಂದು, ವಿಶ್ವೇಶ್ವರಯ್ಯನವರು ತೀರ್ಕೊಂಡ ಮೇಲೆ ಅವ್ರ ಬ್ರೈನ್ ಮಾರಾಟಕ್ಕೆ ಇಟ್ಟಿದ್ರು. ಎಷ್ಟು ಬೇಕಾದಷ್ಟು ದುಡ್ಡು ಕೊಡ್ತೀವಿ ನಾವು, ನೀವು ಕೇಳ್ರಿ, ನಾವು ದುಡ್ಡು ಕೊಡ್ತೀವಿ, ಅವ್ರ ಬ್ರೈನ್ ಕೊಡ್ರಿ ನಮ್ಗ ಅಂತ ಹೇಳಿ ಒಯ್ದಿದ್ದಾರೆ. ಅವ್ರ ಬ್ರೈನ್ ಇವಾಗಲೂ ಮ್ಯೂಸಿಯಂನಲ್ಲಿದೆ ಅಂತ ಹೇಳ್ತಾರೆ. ಅದು ಕೂಡ ಸುಳ್ಳು. ಮೂರನೇದಾಗಿ ಮೇಡಮ್ ಅವ್ರು ಹೇಳಿದಾಗೆ
ಈ 2 ಪೆನ್ಸ್ ಕತೆ, 2 ಪೆನ್ನಿಂದು, ಗೌರ್ಮೆಂಟ್ ಕೆಲ್ಸಕ್ಕೆ ಒಂದು, ಪರ್ಸನಲ್ ಕೆಲ್ಸಕ್ಕೆ ಒಂದು. ಇದು ಅದು ಅವರ ಏನಂದ್ರೆ ಎಷ್ಟು ಸ್ಟ್ರಿಕ್ಟ್ ರೂಲ್ ಫಾಲೋ ಮಾಡ್ತಿದ್ರು ಅವರು ಅಂತ ಹೇಳಕ್ ಒಂದು ಉದಾಹರಣೆ ಅಷ್ಟೇ ಇದು. ಬಟ್ ಹಾಗೇನ್ ಮಾಡ್ತಿದ್ಲ ಅವರು ತಮ್ಮದೇ ಪೆನ್ಗಳು ಇಟ್ಕೊಂಡಿರ್ಬೋದು ಅಥವಾ ಸರ್ಕಾರಿ ಪೆನ್ಗಳು ಇಟ್ಕೊಂಡಿರೋದು, ಬಟ್ ಸರ್ಕಾರಿ ಕೆಲಸಕ್ಕೆ ಬಳಸ್ತಿದ್ರು. ಬಟ್ ಅವರ ಕಾರ್ಯಕ್ಷಮತೆ ಕೇಳಿರೋಲ್ಲ, ಏನೋ ಒಂದ್ ಇರುತ್ತೆ ವದಂತಿ ಅಥವಾ ಉತ್ಪ್ರೇಕ್ಷೆ ಮಾಡ್ಲಿಕ್ಕೆ ಹೇಳಿದ್ದು. ಇನ್ನೊಂದು ಹೇಳ್ತಾರೆ, ಈಜಿಪ್ಟ್ ಅಲ್ಲಿ ಆಸ್ವಾಲ್ ಅಂತ ಡ್ಯಾಮ್ ಇತ್ತು, ಅದನ್ನ ಆ ಡ್ಯಾಮ್ನೇ ಕಾಪಿ ಮಾಡ್ಕೊಂಡು ಬಂದು KRS ಡ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಸತ್ಯಕ್ಕೆ ದೂರವಾದ. ಯಾಕಂದ್ರೆ ಅದು ಆಫ್ಟರ್ ನಮ್ಮ ಇಂಡಿಪೆಂಡೆನ್ಸ್ ಅಥವಾ 1960 ನಂತರ ಕಟ್ಟಲ್ಪಟ್ಟಿದ್ದು. ಇವ್ರ 62ಕ್ಕೆ ಕಟ್ಟಲ್ಪಟ್ಟಿದ್ದು. ಇವ್ರು 62ರಲ್ಲಿ ತಿರ್ಕೋತಾರೆ. ಹೀಗೆ ಅನೇಕ ಅವ್ರದ ಗ್ರೇಟ್ ಇದಾರೆ, ಇಲ್ಲತ್ತಲ್ಲ, ಇದ್ದೇ ಇರ್ತಾರೆ ಮುಂದಿನೂ ಕೂಡ. ಬಟ್ ಉತ್ಪ್ರೇಕ್ಷವಾಗಿ ಹೇಳಿದ್ದಾರೆ. ಮುಂಬತ್ತಿ ಕಥೆನೂ ಕೂಡ ಹಾಗೆ ಮೇಡಮ್. ಯಾಕಂದ್ರೆ ನಾನು ನೋಡಿದೆ, ಸರ್ಚ್ ಮಾಡಿದೆ, ಕಡೆಗೆ ಇದು ಉತ್ತರ ಸಿಕ್ತು. ಇವಕ್ಕೆ ಯಾವುದೇ ಪುರಾವೆ ಇಲ್ಲ, ಬಟ್ ವದಂತಿ ತುಂಬಾನೇ ಇದೆ. ಹೀಗೆ ಫಾರ್ ಎಕ್ಸಾಂಪಲ್, ನಾವು ಸುಭಾಷ್ ಚಂದ್ರ ಬೋಸ್ ಅವರು ತಿರ್ಕೊಂಡ್ ಬಳಿಕ ಎಷ್ಟೋ ವರ್ಷಗಳವರೆಗೆ ಅವ್ರು ಇನ್ನೂ ಇದ್ದಾರೆ, ಜಪಾನ್ದಲ್ಲಿ ತಿರುಗಾಡ್ತಾರೆ ಅಂತ ಬಂದಿತ್ತು. ಇಲ್ಲ ಇಂಡಿಯಾದಲ್ಲಿ ತಿರುಗಾಡ್ತಾರೆ, ಅವರು ತಿರ್ಕೊಂಡೇ ಇಲ್ಲ ಅಂತ ಇತ್ತು. ಬಟ್ 99% ಇಲ್ಲ, ಯಾಕಂದ್ರೆ ಅದಕ್ಕೆ ಯಾವುದೇ ಪುರಾವೆನೂ ಸಿಕ್ಕಿಲ್ಲ. ಬಟ್ ಅವರ ಕಾರ್ಯಕ್ಷಮತೆ ಬಗ್ಗೆ ಉತ್ಪ್ರೇಕ್ಷೆಗೋಸ್ಕರ ಹುಟ್ಟಿದ ವದಂತಿಗಳಂತ ನಾನು ಆಮೇಲೆ ಕಂಡುಕೊಂಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕ್ಲಿಯರಿಂಗ್ ದ ಡೌಟ್. ಸರ್ ಖಲೀಲ್ ಸರ್ ಏನೋ ಹೇಳ್ಬೇಕು ಅಂತ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ. ಎಸ್ ಸರ್, ಗುಡ್ ಈವ್ನಿಂಗ್ ಸರ್. ಖಾಜಿ ಸರ್ ಅಲ್ರಿ? ಹಾ ರೀ, ಖಾಜಿ ಸರ್ ಅಂತ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ. ಮೇಡಮ್ No, I haven't. He can unmute. No, ಮ್ಯೂಟ್ ಆಗಿದೆನಾ? ಅವ್ರು ಮ್ಯೂಟ್ ಅಲ್ಲಿ ಇದ್ದಾರೆ. ಗುಡ್ ಈವ್ನಿಂಗ್. ಬಹಳ ಒಳ್ಳೆಯದು ಲೆಕ್ಚರ್ ಇತ್ರಿ ತಮ್ಮದು. ಕಂಗ್ರ್ಯಾಚುಲೇಷನ್ಸ್. ಇನ್ಸ್ಪಿರೇಷನಲ್ ಲೆಕ್ಚರ್, ವೆರಿ ನೈಸ್. ನಿಮ್ದು ಇದು ನೋಡ್ತಾ ಇದ್ದೆ, ನಿಮ್ದು ಪವರ್ ಪಾಯಿಂಟ್ ನೋಡ್ತಾ ಇದ್ದೆ. ಅದರೊಳಗೆ ನೀವು ಮೆನ್ಷನ್ ಮಾಡಿದ್ದು ಏಡನ್ ಅಲ್ಲಿ ಡ್ರಿಂಕಿಂಗ್ ವಾಟರ್ ಸಪ್ಲೈ ಇನ್ ಏಡನ್. ದೇರ್ ಯು ಹ್ಯಾವ್ ರಿಟನ್ ಈಜಿಪ್ಟ್. ಹಾ, ಒಂದ್ ಕಡೆ ಏಡನ್ ಅಂತ ಮತ್ತು ಒಂದ್ ಕಡೆ ಈಜಿಪ್ಟ್ ಅಂತ ಇದೆ ಸರ್. ಅದು ಏಡನ್ ಕರೆಕ್ಟ್ ಅನ್ಸುತ್ತೆ. ಏಡನ್, ಓನ್ಲಿ ಥಿಂಗ್ ಸ್ಮಾಲ್ ಕರೆಕ್ಷನ್ ಯು ಕ್ಯಾನ್ ಡೂ ಇಸ್ Yemen. Eden is, instead of Egypt you can type as Yemen. Yes sir. ನಾನು ಆಲ್ರೆಡಿ ಓರಲಿ ಹೇಳ್ಬೇಕಾದ್ರೆ ಯೆಮೆನ್ ಅಂತ ಹೇಳಿದ್ದೇನೆ, ಬಟ್ ನಾನೇನೋ ಸರ್ಚ್ ಮಾಡುವಾಗ ಅದು ಈಜಿಪ್ಟ್ ಅಂತ ಸಿಕ್ಕಿದೆ. ಸಾರಿ ಟು ಸೇ ದಿಸ್, ಬಟ್ ಸಾರಿ ಟು ಥ್ಯಾಂಕ್ ಯು ವೆರಿ ಮಚ್ ಸರ್. ಆದ್ರೆ ಲೆಕ್ಚರ್ ಬಹಳ ಒಳ್ಳೇದಿತ್ತು. ಬಹಳ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮ್ಮಂತ ಹಿರಿಯರ ಮಾರ್ಗದರ್ಶನ ಇರ್ಬೇಕು ಸರ್. ಅದು ಕಣ್ತಪ್ಪಿ ಕೆಲವೊಂದು ಮಿಸ್ಟೇಕ್ಸ್ ಆಗಿರತ್ತೆ. ಸೊ ನಿಮ್ ಐಡಿಯಾಲಜಿ ಲೈಕ್ ಈ ತರ ಒಂದು ಕರೆಕ್ಷನ್ಸ್ ಮಾಡ್ಬೇಕು ಸರ್ ತಾವು. ಥ್ಯಾಂಕ್ ಯು. ಓಕೆ ಮಕ್ಕಳೇ, ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಬೇಗ ಕೇಳಿ. ಶ್ರೀಶೈಲ್, ಡೂ ಯು ಹ್ಯಾವ್ ಎನಿ ವರ್ಡ್ಸ್ ಟು ಸ್ಪೀಕ್? ಇಲ್ಲ, ಸೆಷನ್ ಚೆನ್ನಾಗಿತ್ತು. ಆಮೇಲೆ ಅದೇ ನಾನು ನಂದಿ ಬೆಟ್ಟಕ್ಕೆ ಹೋದಾಗೆಲ್ಲ ನಾನು ಯಾರಾದ್ರೂ ವಾಲಂಟಿಯರ್ಸ್ ಆಗ್ಲಿ ಅಥವಾ ಹುಡುಗರು ಯಾರಾದ್ರೂ ಹೋದ್ರೆ ನಂದಿ ಬೆಟ್ಟದಿಂದ ಒಂದು 8-10 ಕಿಲೋಮೀಟರ್ ಅಷ್ಟೇ ಇರೋದು. ನಾನು ನಮ್ಮ ಕಜಿನ್ 2 ಸಲ ಹೋಗಿ ಬಂದಿದ್ದೀನಿ. ನಾನು ಅಲ್ಲಿ ಮುದ್ದೇನಹಳ್ಳಿ, ಅಲ್ಲಿಂದ ಒಂದು 8-10 ಕಿಲೋಮೀಟರ್ ಆಗುತ್ತೆ. ಹೋಗ್ಬಿಟ್ಟು ಅವ್ರು ತೋರಿಸಿದ್ರಲ್ಲ ಅಲ್ಲಿ ಅದೇ ಮನೆ ಇದೆ, ಅಲ್ಲಿ ಅವರು ಯೂಸ್ ಮಾಡ್ತಾ ವಸ್ತುಗಳೆಲ್ಲ ಇದಾವೆ. ಅಲ್ಲಿ ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರದ್ದೆಲ್ಲ ಇದನ್ ಮಾಡಿದ್ದಾರೆ, ಸಮಾಧಿ ಮಾಡಿದ್ದಾರೆ, ಅಲ್ಲಿ ಪಾರ್ಕ್ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿದೆಲ್ಲ ಅವರು ಯಾವ ತರ ಚೇರ್ ಯೂಸ್ ಮಾಡ್ತಾ ಇದ್ರು ಎಲ್ಲಾನು ಇದೆ ಅಲ್ಲಿ. ಒಂಥರ ಏನೋ ಚೆನ್ನಾಗಿ ಇರುತ್ತೆ ಅದು. ಅಂಡ್ ಇಂಜಿನಿಯರ್ಸ್ ಯಾರು ಆಗ್ಬೇಕಂತಿದ್ದೀರಾ, ಮಸ್ಟ್ ಅಂಡ್ ಶುಡ್ ಹೋಗಿ ವಿಸಿಟ್ ಕೊಟ್ಟು ಬನ್ನಿ. ಅಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲ, ಹಾ, ನಾನು ಈ ವಿಡಿಯೋದಲ್ಲಿ ರಿಸರ್ಚ್ ಸೆಂಟರ್ ಕೂಡ ಅಲ್ಲೇ ಇದೆ ಅಂತ ಹೇಳಿದ್ದೀನಿ. ಓಕೆ, ಡೆಫಿನೆಟ್ ಆಗಿ ಹೋಗಿ ಬರೋಣ. ನೀವು ಇಲ್ಲಿ ಒಂದ್ಸಲ ಬಂದಾಗ ಹೋಗಿ ಬರೋಣ ಬಿಡಿ. ಆದ್ರೆ ಶ್ರೀಶೈಲ್ ಸರ್ ನಮ್ಮೆಲ್ಲ ಮಕ್ಕಳಿಗೆ
ಮಾಡೋಣ ಮೇಡಮ್, ಹಂಗೆ ಒಂದ್ ಪ್ಲಾನ್ ಮಾಡೋಣ. ಬಟ್ ಚೆನ್ನಾಗಿರುತ್ತೆ. ನನ್ ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಕಜಿನ್ ಸೋಮನ್ ಜೊತೆ ಹೋಗಿದ್ದೆ, ಆಮೇಲೆ ಸೆಕೆಂಡ್ ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದೀನಿ. ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಬೇಕಾದ್ರೆ ನೋಡಿ ಅವರೆಲ್ಲ ವಿಶ್ವೇಶ್ವರ ಗ್ರೇಟ್ ಪರ್ಸನಾಲಿಟಿ ಎಲ್ಲ ನಂಗೆ ಒಂಥರ ಏನೋ ಹೆಮ್ಮೆ ಅನಿಸ್ತು, ಖುಷಿ ಆಯ್ತು. ಇವನ್ ದೋ ಐ ಆಮ್ ನಾಟ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಅವರು ನಮ್ಮ ದೇಶಕ್ಕೋಸ್ಕರ ಅವರೆಲ್ಲ ಮಾಡಿದ್ ನೋಡಿದ್ರೆ ಅವ್ರದ್ದು ಹೆಸರು ಕೇಳಿದ್ರೆ ಒಂಥರ ಇದು ಬರ್ಬೇಕು, ನಮ್ಮ ಪ್ರೌಡ್ ಟು ಬಿ ಲೈಕ್ ನಾವು ಇಂಡಿಯನ್ ಅನ್ನೋದು, ಅಥವಾ ಅವರು ವಿಶ್ವೇಶ್ವರ ಅವರು ನಮ್ಮ ಇಂಡಿಯನ್ ಇದಾರೆ ಅಂತ ಅನ್ನೋದು ನಮ್ಗೆ ಅವರೆಲ್ಲ ಸ್ಫೂರ್ತಿ ಆಗ್ಬೇಕು ಅವರು. ಅದಕ್ಕೆ ಸೊ ಸೆಷನ್ ಚೆನ್ನಾಗಿ ಹೇಳಿದ್ರು, ಇನ್ಫಾರ್ಮೇಟಿವ್ ಆಗಿತ್ತು, ಚೆನ್ನಾಗಿ ಕೊಟ್ರು. ಅದೊಂದು. ಆಮೇಲೆ ಇನ್ನೊಂದು ವದಂತಿಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದ್ರಲ್ಲಿ ಇನ್ನೊಂದು ನೆನಪಾಗಿತ್ತು. ಇದೇ ತರ ಟ್ರೈನ್ ಅಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಅವ್ರು ವಿಶ್ವೇಶ್ವರ ಹೋಗ್ಬೇಕಾದ್ರೆ ಅವ್ರ ಮುಂದ್ಗಡೆ ಇಲ್ಲಿ ಏನಂತಾರೆ ಅದಕ್ಕೆ ಟ್ರ್ಯಾಕ್ ಬಿಚ್ಚಿರುತ್ತೆ. ಅದು ಅಲ್ಲಿ ಮಲ್ಕಿ ಇನ್ನು 8 ಕಿಲೋಮೀಟರ್ ಮುಂದ್ಗಡೆನೆ ಟ್ರ್ಯಾಕ್ ಬಿಚ್ಚಿದೆ ಅಂತ ಹೇಳ್ಬಿಟ್ಟು ಅವ್ರು ಮಲಗದಲ್ಲೇನೆ ಸೌಂಡ್ ಮೂಲಕ ಅವರು ಕಂಡು ಹಿಡಿದ್ಬಿಟ್ಟು ಹೇಳ್ತಾರೆ, ಟ್ರೈನ್ ಸ್ಟಾಪ್ ಮಾಡಿಸ್ತಾರೆ, ಟ್ರೈನ್ ಚೈನ್ ಹೇಳಿ ಸ್ಟಾಪ್ ಮಾಡಿಸಿ, ಸೊ ಅಲ್ಲಿ ಬಿಚ್ಚಿದೆ ಅಂತ ಹೇಳ್ತಾರೆ ಅವ್ರು. ಅದು ಅಂದ್ರೆ ಟ್ರೂ ಇರ್ಬೋದು ಅಥವಾ ಇದೇ ಇರ್ಬೋದು, ನೀವು ಹೇಳ್ದಂಗೆ ಪ್ರೂವ್. ಬಟ್ ವಾಟ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಅಂದ್ರೆ, ನೀವು ಅವ್ರದ್ದು ಅಷ್ಟು ಶಾರ್ಪ್ ಇತ್ತು ಅಂತ ಮೈಂಡ್, ಅಷ್ಟು ಚಾಣಕ್ಯ ಇದ್ರು ಅಂತ ಅವರು. ಸೊ ಈ ತರ ಎಲ್ಲ ನಾವು ಅದು ಏನೇ ಸಿನಿಮೆ ಇರ್ಲಿ ಅಥವಾ ನಾರ್ಮಲ್ ಆಗೇ ಇರ್ಲಿ, ಬಟ್ ಈ ಹುಡುಗರೆಲ್ಲ ಈ ತರ ವಿಷಯಗಳನ್ನ ತಿಳ್ಕೊಂಡು ನಾವು ಅದನ್ನ ಮೋಟಿವೇಟ್ ಆಗ್ಬೇಕು ಅಂತ ಅನ್ನೋದು ನಂದು ಅನಿಸಿಕೆ. ಥ್ಯಾಂಕ್ ಯು ಶ್ರೀಶೈಲ್. ಥ್ಯಾಂಕ್ ಯು. ಓಕೆ, ಮತ್ತೆಲ್ಲ ಇನ್ಯಾರಿಗೂ ಕೂಡ ಪ್ರಶ್ನೆ ಇಲ್ಲ ಅಂತ ಅನ್ಕೊಳ್ತೀನಿ. ಆಗ್ಲೇ ಸಾಕಷ್ಟು ಟೈಮ್ ಕೂಡ ಆಗಿದೆ. ಸುಮಾರು ಅರೌಂಡ್ 1 hour 20 minutes ಸತೀಶ್ ಸರ್ ಕಂಟಿನ್ಯೂಸ್ಲಿ ಮಾತಾಡಿದ್ದಾರೆ. ನಾವು ಕ್ಲಾಸ್ಗಳಲ್ಲಿ ಮಾತಾಡ್ಬೇಕಾದ್ರೆ ಏನೇನೋ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಮಾತಾಡ್ತಾ ಇರ್ತೀವಿ. ಡೈರೆಕ್ಟ್ ಆಗಿ ಮಕ್ಳು ಇರ್ತಾರೆ, ಪ್ರಶ್ನೆಗಳು ಕೇಳ್ತಾರೆ, ಉತ್ತರ ಕೊಡ್ತೀವಿ, ಅಥವಾ ಏನೋ ಡೌಟ್ಸ್ ಕೇಳ್ತಾರೆ, ಕ್ಲಾರಿಫೈ ಮಾಡುವಾಗ ವಿ ಜಸ್ಟ್ ಗೋ ಆನ್. ಬಟ್ ಇಲ್ಲಿ ಆನ್ಲೈನ್ ಅಲ್ಲಿ ಇಷ್ಟೊಂದು ನಾವು ದೀರ್ಘವಾಗಿ ಮಾತಾಡ್ಬೇಕು ಅಂತಂದ್ರೆ ವಿ ಶುಡ್ ಹ್ಯಾವ್ ಸಚ್ ಅ ಗುಡ್ ಇನ್ಫಾರ್ಮೇಶನ್. ಸೊ ಅಂತ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಬಿಟ್ಟು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಐ ರಿಯಲಿ ಥ್ಯಾಂಕ್ ಯು. ನಮ್ಮ ಸುರಭಿ ತೀರ್ಥಾಶ್ರಮದಿಂದ ಅನನ್ಯ ಇದ್ದಾಳೆ ಟು ಗಿವ್ ಸಮ್ ವೋಟ್ ಆಫ್ ಥ್ಯಾಂಕ್ಸ್. ಓವರ್ ಟು ಅನನ್ಯ. ಒಂದು ನಿಮಿಷ, ನಾನು ಎಸ್ ಸರ್. ಮೊದಲನೇದಾಗಿ ಸುರಭಿ ಟ್ರಸ್ಟ್ಗೆ ವಂದನೆ ಸಲ್ಲಿಸ್ತೀನಿ. ಆಮೇಲೆ ಈ ಕಾರ್ಯಕ್ರಮದ ರೂವಾರಿಯಾದ ಮಂಗಳಾ ಮೇಡಮ್ ಮತ್ತು ಇದನ್ನ ಸಹಯೋಜಕರಾದ ಶ್ರೀಶೈಲ್ ಅವರೇ, ನಿಮಗೂ ಕೂಡ ತುಂಬಾ ವಂದನೆಗಳು. ಇನ್ನೂ ಅನೇಕ ಕಾರ್ಯಕ್ರಮಗಳು ನಿಮ್ಮ ಮೂಡಿ ಬರಲಿ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಇನ್ನೂ ಅವಕಾಶ ಕೊಡ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅನನ್ಯ, ಯು ಕ್ಯಾನ್ ಸ್ಪೀಕ್ ಮಾ. ಕೇಳಿಸ್ತಿಲ್ಲ ಮಗು? ಜೋರಾಗಿ ಮಾತಾಡು, ಹತ್ರ ಕೊಡು. ಐ ಥಿಂಕ್ ವ್ಯಾಲ್ಯೂಮ್ ಥ್ಯಾಂಕ್ ಯು ಅನನ್ಯ. ಅನನ್ಯನ್ ಪರವಾಗಿ ಇನ್ನೊಂದ್ಸಲಿ ನಾನೇ ಮಾತಾಡ್ತೀನಿ. ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸರ್. ವಿಡಿಯೋ ಮತ್ತೆ ಆಡಿಯೋ ಎರಡೂ ಕೂಡ ಅಟ್ ದ ಸೇಮ್ ಟೈಮ್ ಡಸಂಟ್ ವರ್ಕ್, ಅದಕ್ಕೆ ಪಾಪ ಕಷ್ಟಪಡ್ತಾರೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಎವ್ರಿ ಒನ್. ಸತೀಶ್ ಸರ್ ತುಂಬಾನೇ ಒಳ್ಳೆ ಟೈಮ್ ಕೊಟ್ಟು ಒಳ್ಳೆ ನಾಲೆಜ್ ನ ನಮ್ಮ ಮಕ್ಕಳ ಜೊತೆಗೆ ಶೇರ್ ಮಾಡಿದ್ದೀರಾ. ನಮ್ಮಲ್ಲಿ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಏನಿರುತ್ತೆ ಅದನ್ನ ನಾವು ಥಿಂಕ್ ಮಾಡಿ ಮತ್ತೆ ಸರ್ಚ್ ಮಾಡಿ ಅಥವಾ ತಿಳಿದವ್ರ ಹತ್ರ ಡಿಸ್ಕಸ್ ಮಾಡಿ ನಾವು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ಬೇಕು ಅನ್ನೋದನ್ನ ಈ ಮುಖಾಂತರ ನನ್ಗೆ ಅರ್ಥ ಆಗಿರುವಂತ ವಿಚಾರ. ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಬಹಳಷ್ಟು ವಿಚಾರಗಳು ತಿಳಿಸಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ಆಫ್ಲೈನ್ ಆಗಿ ಯಾವಾಗಾದ್ರೂ ನೀವು ಬ್ಯಾಂಗ್ಳೂರ್ಗೆ ಬಂದಾಗ ನಮ್ಮ ಮಕ್ಕಳನ್ನು ಕೂಡ ಭೇಟಿ ಮಾಡೋ ಪ್ರಯತ್ನ ಮಾಡೋಣ. ಜೊತೆಗೆ ನಮ್ಮ ಮಕ್ಕಳನ್ನ ಎಲ್ಲಾರನ್ನೂ ಸೇರಿಸಿ ನಾವು ಅಲ್ಲಿಗೆ ಒಂದು ಟ್ರಿಪ್ ಕರ್ಕೊಂಡು ಹೋಗುವಂತ ಪ್ರಯತ್ನನೂ ಮಾಡೋಣ. Definitely. Yeah, with all your contributions. Thank you very much, madam. Thank you once again. Thank you all the volunteers and everyone. We'll meet you again in the next session.